ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿ ಬರೆದಿದ್ದೀರಿ. ಕಿಂದಲ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡ್ತಿದ್ದಾರಲ್ಲ. ಮತ್ತೆ ಎಲ್ಲ ನನ್ನ ಯಾರನ್ನ ಮರ್ತರೆ ಆರ್ಟಿಸ್ಟ್ ತುಂಬಾ ರಾಘು ಸರ್, ನೀತು ಸರ್, ನಿಖಿತಾ ಮೇಡಮ್, ಮತ್ತೆ ನಮ್ಮ ಹೀರೋಯಿನ್ ಖ್ಯಾತಿ, ಪ್ರವೀಣ್ ಸರ್ ಈ ಥರ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಶಿಖಂಡಿ ಚಿತ್ರಕ್ಕೆ ಒಳ್ಳೇದಾಗಲಿ. ಯಾಕೆಂದರೆ ಒಂದು ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಗುರುಮೂರ್ತಿ ಅವರು. ಸುಮ್ಮನೆ ಹೇಳೋದಲ್ಲ ಅವ್ರ ಬಗ್ಗೆ. ಅವರು ಅದ್ಭುತವಾಗಿ ಹಿಂದೆ ಮಾರಕಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ರು. ಅಷ್ಟು ಗೀತೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿ ಸಾಂಗ್ಗಳನ್ನ ಬರೆದಿದ್ದೆ. ಸೊ ಈ ಗೀತೆ ನನಗೆ ಸಿಕ್ಕಿರೋದು ಒಂದು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ತುಂಬ ಡಿವೋಷನಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಮಹದೇಶ್ವರ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು. ಸೊ ನನಗೆ ಸೌದತ್ತಿ ಎಲ್ಲಮ್ಮನ ಒಂದು ಸಾಂಗು ನನಗೆ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. A2 ಮ್ಯೂಸಿಕಲ್ಲಿ ಈ ಗೀತೆ ಮತ್ತು ಟ್ರೈಲರ್ 2 ಬಿಡುಗಡೆ ಆಗ್ತಾ ಇದೆ. ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಮನಸಾರೆ ಆ ಸೌದತ್ತಿ ಎಲ್ಲಮ್ಮನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪೋಲೋ ಪ್ರವೀಣ್ ಸರ್, ನಿಮ್ಮಿಂದನೇ ಇಷ್ಟೆಲ್ಲ ಇಲ್ಲಿ ಇರೋದು. ಅದಕ್ಕೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೀವಿ. ಈ ಸಿನಿಮಾ ಸಕ್ಸಸ್ ಆಗಲಿ. ಖಂಡಿತವಾಗಿಯೂ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೇದಾಗಲಿ ಪ್ರವೀಣ್ ಸರ್. ಈ ಸಿನಿಮಾ ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾನ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೇ 15ಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಾನು ಮನಸಾರೆ ಮತ್ತೊಮ್ಮೆ ಆ ಸೌದತ್ತಿ ತಾಯಿ ಎಲ್ಲಮ್ಮನ ಹತ್ರ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ. ಜೈ ಶಿಖಂಡಿ. ಏನಿಲ್ಲ ಗೊತ್ತಲ್ಲ ಇಲ್ಲ, ಒಂದು ಕಾನ್ಸೆಪ್ಟ್ ಹೇಳಿದ್ರು. ಈ ತರ ಸಾಂಗ್ ಬರ್ಬೇಕಂದ್ರೆ ಕಾರಣ ಡೈರೆಕ್ಟರ್. ಯಾವುದೇ ಒಬ್ಬ ಸಾಹಿತಿಗೆ ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿಚುವೇಶನ್ ಸನ್ನಿವೇಶಗಳು ಹೇಳಿದಾಗ ಮಾತ್ರ ಈ ತರ ಸಾಂಗ್ಗಳು ಹುಟ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಮ್ದು 2 ಸಾಂಗ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ಇನ್ನೊಂದು ನಮ್ಮ ಪ್ರದೀಪ್ ಅವರು ಮಾಡಿದ್ದಾರೆ 2 ಸಾಂಗು. ಚೇತನ್ ನಾಯಕ್ ಅವರು ಆಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್. ಅದು ಥಿಯೇಟರ್ ಅಲ್ಲಿ ನೋಡ್ಬೇಕು ಆ ಸಾಂಗ್. ಎಲ್ಲ ಸಾಂಗು ಚೆನ್ನಾಗಿದೆ. ಈಗ ಡುಯೆಟ್ ಸಾಂಗ್ ಒಂದು ರಿಲೀಸ್ ಆಗಿದೆ, ಅದು ತುಂಬಾ ಚೆನ್ನಾಗಿದೆ. ಅದು A2 ಮ್ಯೂಸಿಕಲ್ ಇದೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕುಟುಂಬದವ್ರಿಗೆಲ್ಲ ಹೇಳ್ಬಿಟ್ಟು ಥಿಯೇಟ್ರಿಗೆ ಬಂದು ಶಿಖಂಡಿ ಚಿತ್ರನ ನೋಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶಿಖಂಡಿ. ಧನ್ಯವಾದಗಳು ಮಂಜು ಕವಿ ಅವರಿಗೆ. ಇನ್ನ ಅದ್ಭುತವಾದಂತಹ ಗೀತೆಗಳು ನಿಮ್ಮ ಬತ್ತಳಿಕೆಯಿಂದ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ CN ಬಾಲಕೃಷ್ಣ ಸರ್ ಅವರು ಬಂದಿದ್ದಾರೆ. ಅವರನ್ನು ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಸರ್ ನಮಸ್ಕಾರ. ರಾಜಕೀಯ ಬೇರೆ, ಸಿನಿಮಾ ಕ್ಷೇತ್ರ ಬೇರೆ ಅಂತ ಇವಾಗ ಹೇಳಂಗೇ ಇಲ್ಲ ಸರ್. ಸಿನಿಮಾ ಕ್ಷೇತ್ರದಲ್ಲಿ ಇರೋರೆಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ರಾಜಕೀಯದಲ್ಲಿ ಇರೋರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ನಿಮಗೆ ಹಾಗೂ ಸರ್ ಸಿನಿಮಾದ ಬಗ್ಗೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಹಾಗೆ ನಮ್ಮ ಶಿಖಂಡಿ ಸಿನಿಮಾದ ಬಗ್ಗೆ ನಿಮ್ಮ ನುಡಿಗಳು. ಪೋಲೋ ಮೂವೀಸ್ನ ಅಡಿಯಲ್ಲಿ ಮೂವೀಸ್ನ ಅಡಿಯಲ್ಲಿ ಪ್ರವೀಣ್ ಕುಮಾರ್ ಅವರ ಒಂದು ನಿರ್ಮಾಪಕರ ಸಹಕಾರದೊಂದಿಗೆ ಇದು ಶಿಖಂಡಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಮಾನ್ಯ ನಿರ್ಮಾಪಕರಾದಂಥ ಪ್ರವೀಣ್ ಕುಮಾರ್ ಅವರಿಗೆ ವಿಶೇಷವಾಗಿ ನಿರ್ದೇಶನವನ್ನು ಮಾಡಿ ಬಹುಶಃ ಅತ್ಯದ್ಭುತವಾದಂಥ ರೀತಿಯಲ್ಲಿ ಇವತ್ತು ಟ್ರೈಲರ್ ಬಿಡುಗಡೆಗೆ ಸಹಕಾರವಿರುವಂಥ ಶ್ರೀಯುತ ಗುರುಮೂರ್ತಿ ಅವರಿಗೆ, ಅದೇ ರೀತಿ ನಾಯಕ ನಟನಾಗಿ ಇಲ್ಲಿ ನಡೆಸಿರುವಂಥ ನಮ್ಮ ಯುವರಾಜ್ ಗೌಡ ಅವರಿಗೆ, ನಾಯಕ ನಟಿಯಾಗಿ ನಡೆಸಿರುವಂಥ ಖ್ಯಾತಿಯವರಿಗೆ, ಅದೇ ರೀತಿ ಎಲ್ಲ ವಿಶೇಷವಾಗಿ ನಡೆಸಿರುವಂಥ ಚಲನಚಿತ್ರ ನಟಿಯರಿಗೆ, ನಟರುಗಳಿಗೆ, ಆ ಸಂಗೀತ ನಿರ್ದೇಶಕರುಗಳಿಗೆ, ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಈ ಒಂದು ಸಿನಿಮಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸರ್ವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಇಂಥ ಪ್ರವೀಣ್ ಕುಮಾರ್ ಅವರು
ಇಂಥ ಯುವ ನಟ ನಟಿಯರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಗುರುಮೂರ್ತಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನಂಗೆ ತುಂಬ ಅವ್ರನ್ನ ಮಾತು ಕೇಳಬೇಕು ಅನ್ನಿಸ್ತಿತ್ತು. ಏಕೆಂದರೆ ನಿರ್ದೇಶಕರ ಪಾತ್ರ ಬಹುಮುಖ್ಯವಾಗಿರ್ತದೆ. ಏಕೆಂದರೆ ತುಂಬ ಶ್ರಮಪಟ್ಟು ಇಂಡಸ್ಟ್ರೀಸ್ನಲ್ಲಿ ಇದು 2ನೇ ಚಿತ್ರವನ್ನು ನಿರ್ದೇಶಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸಿ, ಏಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕತ್ವದಲ್ಲಿ ಇನ್ನೂ ಹಲವಾರು ಚಲನಚಿತ್ರಗಳು ತೆರೆಗೆ ಬರುವುದಕ್ಕೆ ಅವಕಾಶ ಆಗಲಿ ಅಂತ ನಾನು ವಿಶೇಷವಾಗಿ ಶುಭವನ್ನು ಕೋರಿ, ಇವತ್ತು ನಾನು ಈ ವೇದಿಕೆಗೆ ಬರ್ತಕ್ಕಂಥದಕ್ಕೆ ಪ್ರಮುಖ ಮಾಧ್ಯಮದ ಮಿತ್ರ ಸಮ್ಮುಖದಲ್ಲಿ ಪ್ರಮುಖ ಕಾರಣ ನಾಯಕ ನಟ ನಮ್ಮ ಯುವರಾಜ್ ಗೌಡ ಅವರ ತಾಯಿಯ ಒಂದು ಕೋರಿಕೆ. ಏಕೆಂದರೆ ಅವ್ರ ತಂದೆ ಇಲ್ಲ, ಬಹುಶಃ ಅವರ ತಾಯಿಯ ಅಪೇಕ್ಷೆ ಮಗ ಚಲನಚಿತ್ರ ನಟನಾಗಬೇಕು ಇರ್ತಕ್ಕಂಥ ಒಂದು ಅಪೇಕ್ಷೆ ಪ್ರವೀಣ್ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ ಇದು ಈಡೇರಿದೆ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನಾವು ಇರ್ತಕ್ಕಂಥ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳಾಗಲಿ ನಾವು ಚಲನಚಿತ್ರದ ಟೀಮ್ಗೆ ಏನು ಗಿಫ್ಟ್ ಕೊಡ್ಬೋದಪ್ಪ ಅಂದರೆ ನಾವು ಚಲನಚಿತ್ರ ನೋಡುವ ಹವ್ಯಾಸವನ್ನು ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ಪೈಪೋಟಿಯ ಈ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ನಾವು ಇಂಥ ಚಲನಚಿತ್ರದ ಒಂದು ಟೀಮ್ಗೆ ಸಹಕಾರವನ್ನು ನೀಡುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಥಿಯೇಟರ್ಗಳಲ್ಲಿ ಸಿನಿಮಾನೇ ನೋಡೋದೇ ಕಡಿಮೆ ಆಗ್ತಾ ಇದೆ, ಅದು ದುರ್ದೈವ ಅಂತ ನಾನು ಭಾವಿಸಿದೆ. ನಾವು ಏನೇ ಒಂದು ಟಿವಿನಲ್ಲಿ ನೋಡ್ಬೋದು, ಮತ್ತೊಂದು ನೋಡ್ಬೋದು, ಆದರೆ ಥಿಯೇಟರ್ನಲ್ಲಿ ನೋಡ್ದಂಗೆ ಆಗಲ್ಲ, ಖಂಡಿತ ಹೋಲಿಕೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾವನ್ನು ನೋಡುವಂಥ ಒಂದು ಇದನ್ನು ಪ್ರತೀತಿಯನ್ನು ಬೆಳೆಸ್ಕೋಬೇಕು ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ಮಂಗಳಮುಖಿಯರಿಗೆ ಸಂಬಂಧಿಸಿದ ಆಧಾರಿತವಾದಂಥ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಆ ಟ್ರೈಲರ್ನಲ್ಲೇ ಎಲ್ಲರೂ ಕೂಡ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಇನ್ನೂ ಕೂಡ ಮುಂದಿನ ಸಿನಿಮಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ಹಾಡುಗಾರಿಕೆ ಇರ್ಬೋದು, ಆ್ಯಕ್ಟಿಂಗ್ ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ಕೂಡ ತುಂಬ ನನಗೆ ಅದ್ಭುತವಾಗಿ ಕಾಣ್ತು ಅಂತ ನಾನು ಭಾವಿಸಿದ್ದೇನೆ. ಅದು ನಾಯಕ ನಟರು, ನಟಿಯವರು, ಇತರ ನಟಿಯರ ಒಂದು ಎಲ್ಲ ಆ ಒಂದು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದೀರಿ, ತುಂಬ ಸ್ವಾಗತ. ನಾವು ಕೂಡ ಚಿಕ್ಕಂದಿನಲ್ಲಿ ಸಾಮಾನ್ಯವಾಗಿ ನಮ್ಮದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದಲ್ಲಿ 3ನೇ ಬಾರಿ ಶಾಸಕನಾಗಿ ಬಂದು ನಿಂತಿರ್ತಕ್ಕಂಥದ್ದು. ನಾವು ಹಿಂದೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯಿಂದ ಚನ್ನರಾಯಪಟ್ಟಣಕ್ಕೆ ಗಣೇಶ ಉತ್ಸವಕ್ಕೆ ಹೋಗೋದು, ಅಲ್ಲಿ ಲಕ್ಷ್ಮೀ ಥಿಯೇಟರ್ ಅಂತ ಇತ್ತು. ಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ಮಯೂರ ಫಿಲಮ್ ಗ್ಯಾರಂಟಿ. ನಮಗೆ ಹಿಂದಿನ ಸೀಟ್ ಸಿಗ್ತಿದ್ದಿಲ್ಲ, ಮುಂದಿನ ಸೀಟ್ ಹೋಗ್ಬಿಟ್ಟು ಕುಂತ್ಕೊಂಡ್ಬಿಡೋ. ಯಾಕೆಂದರೆ ಮೊದಲೇ ಸಿನಿಮಾ ನೋಡೋ ಒಂದಿದು. ನಾನು ಆ್ಯಕ್ಚುಲಿ ನಾನು SSLC ಮ್ಯಾಥಮೆಟಿಕ್ಸ್ ನಾಳೆ ಎಕ್ಸಾಮ್ ಇತ್ತು, ನಾನು ಚಳ್ಳಕೆರೆನಲ್ಲಿ ಓದಿದ್ದು ನಮ್ಮ ಸಿಸ್ಟರ್ ಮನೆಯಲ್ಲಿ. ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಕನಸಿನಲ್ಲೂ ಕೂಡ ಮಾಡಿವೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ ಆದರೆ ನಾಳೆ ಮ್ಯಾಥಮೆಟಿಕ್ಸು. ಹಿಂದಿನ ದಿವಸ ರಾಮಕೃಷ್ಣ ಥಿಯೇಟರ್ ಅಂತ ಚಳ್ಳಕೆರೆ ಚಿತ್ರದುರ್ಗ ನಸೀಬ್ ಫಿಲಮ್ಗೆ ಹೋಗಿದ್ದೆ, ನಸೀಬ್ ಸಿನಿಮಾ ನೋಡಿದೆ. ಮೊದಲಿಂದನೂ ಕೂಡ ಕನ್ನಡ, ಅದರಲ್ಲೂ ವಿಶೇಷವಾಗಿ ಕನ್ನಡದ ಚಲನಚಿತ್ರಗಳನ್ನು ಮೊದಲಿಂದನೂ ಕೂಡ ನೋಡಿದ್ದೀವಿ. ಫ್ರೀ ಆಗಿರೋ ಟೈಮ್ನಲ್ಲಿ ಒಂದೊಂದು ದಿವಸ ಒಂದು 2-3 ಸಿನಿಮಾಗಳನ್ನು ನೋಡಿರ್ತಕ್ಕಂಥದ್ದು ಕೂಡ ದಿನಗಳನ್ನು ನಾವು ನೋಡಿದ್ದೇವೆ. ಏಕೆಂದರೆ ಯಾರು ಸಾಹಿತ್ಯಾಸಕ್ತರಾಗ್ತಾರೋ, ಯಾರು ಕಲಾಸಕ್ತರಾಗ್ತಾರೋ BP ಶುಗರು ದೂರ ಇರ್ತದೆ. ನನಗೆ ತಿಳಿದಿಲ್ಲ, ಅಲ್ಲ ನನ್ನ ಸ್ವಲ್ಪ ಒಳ್ಳೆ ಮನಸ್ಸು ಬರುತ್ತೆ, ಒಳ್ಳೆ ಭಾವನೆಗಳು ಮೂಡುತ್ತದೆ. ಅದರಿಂದ ಇದನ್ನು ಬೆಳೆಸ್ಕೋಬೇಕು. ಏಕೆಂದರೆ ಹಣ ಅಧಿಕಾರ ಬರುತ್ತೆ ಹೋಗುತ್ತೆ, ಅವೆಲ್ಲ ಆಗುತ್ತೆ. ಇಂಥವೆಲ್ಲನೂ ಕೂಡ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮನಸ್ಸಿನಲ್ಲೂ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ನಮಗೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಏನು ಮೇ 15ನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲಿ ಈ ಒಂದು ಬಿಡುಗಡೆ ಆಗ್ತಿರುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಶಿಖಂಡಿ ಚಲನಚಿತ್ರ ಉತ್ತಮ ತೆರೆಯನ್ನು ಕಾಣಲಿ, ಲಕ್ಷಾಂತರ ಜನರು ಇದನ್ನು ನೋಡಿ ಸಂತೋಷಪಟ್ಟು ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೋತ್ಸಾಹಿಸಲಿ ಅಂತ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ದಯವಿಟ್ಟು ವೇದಿಕೆ ಮೇಲೆ ತಾವು ಉಳಿಬೇಕು. ನಮ್ಮ ನಿರ್ಮಾಪಕರು ಪ್ರವೀಣ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನಿಜಕ್ಕೂ ಕೂಡ ಟೆನ್ಷನ್ ಇಟ್ಕೊಂಡ್ಬಾರ್ದು ಎಕ್ಸಾಮ್ ಬರೀಬೇಕಂದ್ರೆ, ಫ್ರೀ ಮೈಂಡ್ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಫ್ರೀ ಮೈಂಡ್ ಅಲ್ಲಿ ಬಂದು ಎಕ್ಸಾಮ್ ಬರೀರಿ. ಇನ್ ಸೀನಿಯರ್ ಹೇಳಿದ್ರು ಹಿಂದಿನ ದಿನ ಫಿಲಮ್ಗೆ ಹೋಗುವ ಆರಾಮಾಗಿ ಅಂತ. ಬಟ್ ಇವ್ರು ಹೇಳ್ತಾ ಇದ್ರೆ, ಸರ್ ಹೇಳ್ತಾ ಇದ್ರೆ ನಮ್ಗೆ ಅದೇ ಅನಿಸ್ತಾ ಇತ್ತು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಯುವರಾಜ್, ನಿಮ್ಮ ಮಮ್ಮಿ ಬಂದಿದ್ದಾರಾ? ಆಂಟಿ ಬನ್ನಿ. ಬನ್ನಿ.
ನಮ್ಮ ನಿರ್ಮಾಪಕಿಯಾದಂತಹ ಲಕ್ಷ್ಮೀ ಪೋಲ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಶಕ್ತಿಯರು ವೇದಿಕೆ ಮೇಲಿದ್ದಾರೆ. ಕಳೆದ ಬಾರಿ ಇನ್ನ ಇಬ್ರು ಕೂಡ ಇದ್ರು. ಸೊ ಓಕೆ, ಸೊ ಇವಾಗ ಯಾಕೆ ಮಾತಾಡ್ತೀರಾ ನೀವು? ನಿಖಿತಾ ಅವರಾ? ಓಕೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ May 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾವು 7 ಜನ ಅಂದರೆ ಕೊರಿಯೋಗ್ರಫಿ ಹೇಗೆ ಮಾಡೋದು ಏನು ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಂಜು ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವ್ರು ಸ್ಟಾರ್ಟಿಂಗಿಂದ ನಾನು ಅವ್ರದ್ದು ಡಿರೆಕ್ಷನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಲಿ ಅಥವಾ ಒಂದು ಏನೋ ಒಂದು ಸೀನ್ ಹೇಳಬೇಕಂದ್ರೆ ತುಂಬ ಡೆಪ್ತ್ ಆಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಹೊರಡಿದ್ದೀವಿ 3ನೇ ಪ್ರೆಸ್ ಮೀಟ್. ಅಂದ್ರೆ ಬೇರೆ ನನ್ನ ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಗಿತ್ತು. ಎಲ್ಲದರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದ್ರೆ ನಮ್ಮೊಂದು ತಾಯಿ ಮತ್ತೆ ಮಗುನ ಸೆಂಟಿಮೆಂಟ್ ನ ತೋರಿಸಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ನಾನು ಎಸ್ಪೆಷಲಿ ನಾವು 7 ಜನನು ಐ ಥಿಂಕ್ ಯಾವುದೇ ಈ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರ್ಲಿಲ್ಲ. ಸೊ ಇಲ್ಲಿ ಆಗಿದೆ. ಅಂಡ್ ತುಂಬಾ ಖುಷಿ ಆಯ್ತು. ಇಡೀ ಟೀಮ್, ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಸೆಟ್ಟಲ್ಲೂ ಕೂಡ ದಯಾ ಅವರಾಗ್ಲಿ, ಉಮೇಶ್ ಅವರಾಗ್ಲಿ ತುಂಬಾ ಚೆನ್ನಾಗಿ ನಮಗೆ ಪ್ರತಿಯೊಂದು ಸೀನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ಅಂಡ್ ಈ ಪಾತ್ರ ಯಾಕೆ ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗೆ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನ ನಮಗೆ ಹೇಳಿದ್ದಾರೆ. ಸೊ ತುಂಬಾನೇ ಕಲ್ತಿದೀವಿ ಕೂಡ ಈ ಸಿನಿಮಾದ ಮೂಲಕ. ಅಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು. ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಆ್ಯಂಡ್ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬಾ ಧೈರ್ಯ ಮಾಡಿದ್ದಾರೆ. ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಒಂದು ಟ್ರೈಲರ್ ನೋಡಲಿ ಅಥವಾ ನಾವು ಸಾಂಗ್ಸ್ನ ಕೇಳಿದ್ರು. ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಇವಾಗ ಯಾರು ಮಾತಾಡ್ತೀವಿ? ಓಕೆ. ಎಲ್ಲರಿಗೂ ನಮಸ್ಕಾರ. ಶಿಖಂಡಿ ಅನ್ನೋ ಒಂದು ಟೈಟಲ್ ಇವಾಗೆಲ್ಲ ಇಷ್ಟಪಡ್ತಿದೀವಿ ಅಂದ್ರೆ ಅದನ್ನ ಧೈರ್ಯ ಮಾಡಿ ಗುರುಮೂರ್ತಿ ಸರ್ ಅದನ್ನ ಇಟ್ಟು ಓಕೆ ಈ ಒಂದು ಟೈಟಲ್ ಏನಿದೆ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ಆ ಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದ್ರು ಅದೇ ಬರೀ ಶಿಖಂಡಿ ಅಂತ ಹೆಸರಿರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಮ್ ಅಂತು. ಮತ್ತೆ ಇದು ರಿಯಾಲಿಟಿಗೆ ಮಾಡ್ತಾರಾ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗೆದಿದ್ದಾರೆ. ಸಾಂಗ್ ಕೂಡ ನಾವು ಮಾಡ್ಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬಾ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತೆ ನಿಖಿತಾ ಹೇಳ್ತಾ ಇದ್ರು ಸ್ವಲ್ಪ ಕಡಿಮೆ ಮಾಡ್ಕೊ ನೀತು ಅಂತೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಈ ಒಂದು ಮೂವಿನ ಮಾಡಕ್ಕೆ ಒಂದು ಕಾರಣ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತೆ ಗುರುಮೂರ್ತಿ ಸರ್, ದಯಾ ಸರ್ ತುಂಬಾ ಹಾರ್ಡ್ ವರ್ಕ್, ಎಲ್ಲ ಇಡೀ ಟೀಮು, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ವಿ. ಎಲ್ಲರೂ May 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ, ಬಂದು ನೀವು ಥಿಯೇಟರ್ಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ನೀತು ಅವರೇ. ಅದೇ ಮಾತಾಡಿ. ನಾನು ಆಕ್ಚುಲಿ ಲಿರಿಕಲ್ ವಿಡಿಯೋನಲ್ಲಿ ಏನು ಹಂಗೆ ಜಾಡ್ಸ್ ಓದ್ತಿದ್ದೀರಾ, ಅಷ್ಟು ಅವ್ರಿಗೆ ಸರಿ ಓದೆ ಅಂತೂ ಬಿದ್ದಿರುತ್ತೆ. ಔಟ್ ಶೂಟಿಂಗ್ ಕೂಡ ಸೇಫ್ ಇದ್ದಾರಾ ಸರ್? ನೀವಿದ್ದೀರಿ ಅಂದ್ರೆ ಸೇಫ್ ಇದ್ದಾರಾ? ಓಕೆ. ಎಲ್ಲ ಮಾಧ್ಯಮದವರಿಗೆ, ಪತ್ರಿಕಾರ್ತರಿಗೆ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ. ಶಿಖಂಡಿ ಮೂವಿ ಎಲ್ಲ ನಾವು 7 ಜನ ಇದರಲ್ಲಿ ಎಲ್ಲಮ್ಮನ ಪಾತ್ರೆ. ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನು ನಾವು ಆ್ಯಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇನ್ನ 2 ಬಂದಿಲ್ಲ. ಹೊಸತೆ ಬಂದಿದ್ವಿ, ಇನ್ನ 2.
ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು, ಉಮೇಶ್ ಅವರು, ಮತ್ತೆ ನಮ್ಮ ಗುರುಮೂರ್ತಿ ಸರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡಕ್ಕೆ ಕೊಟ್ಟಿದ್ದದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗೆಲ್ಲ ಟ್ರೆಂಡ್ ಆಗಿ ಬೇರೆ ಬೇರೆ ಸಾಂಗ್, ಎಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಯಾವುದು ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಎಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜ್ಯೋತಿಯಾಗಿ, ನಾವು ಅಸಲಿನ ಮಂಗಳಮುಖಿಯಾಗಿ ಇದರಲ್ಲಿ ಜ್ಯೋತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದದಕ್ಕೆ ನಮಗೆ ಬಹಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗ ಇರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಚಾಂದಿನಿ ಅವರೇ. ಇನ್ನು ವೇದ ಅವ್ರನ್ನ ಮಾತಾಡ್ತೀನಿ. ಅವ್ರಿಗೊಂದು ಟಾಸ್ಕ್ ಇದೆ, ನಾನು ಅದಕ್ಕೆ ಅವ್ರನ್ನ ಲಾಸ್ಟಲ್ಲಿ ಮಾತಾಡಿಸ್ತೀನಿ. ಇಲ್ಲಿ ನೆಲೆಸಿರುವಂಥ ಸೋಷಿಯಲ್ ಮೀಡಿಯಾದವ್ರಿಗೆ ಮತ್ತು ಪತ್ರಿಕೋದ್ಯಮದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ನನಗಿದು ಫಸ್ಟ್ ಸ್ಟೇಜ್ ಮಾತಾಡೋಕೆ ಬಂದರೆ ಸ್ಟೇಜ್ ಮೇಲೆ. ಸೊ ನನಗೆ ಈ ಥರ ಈ ಮೂವಿನಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಬಿಟ್ಟಂಥ ಪ್ರವೀಣ್ ಸರ್ ಮತ್ತು ಗುರುಮೂರ್ತಿ ಸರ್, ದಯಾಳ್ ಸರ್ ಮತ್ತು ಉಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮು ಇದರಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓಕೆ ಅಂತ ಹೇಳಿದೆ. ಬಟ್ ನನಗೆ ಹೋಪ್ ಇರಲಿಲ್ಲ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ ಈ ಮೂವಿನಲ್ಲಿ ಅಂತ. ಜಸ್ಟ್ ಮಾತಾಡೋಕ್ಕೆ ಅಂತ ಕರೆಸಿದ್ರು. ಕರೆಸಿದ್ಮೇಲೆ ನನಗೆ ತುಂಬ ಲೈಕ್ ಆಯಿತು. ಸ್ಟೋರಿ ಎಲ್ಲ ಹೇಳಿದ್ರು ಮಾಡ್ತೀರಾ ಅಂತ. ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದೆ. ಬಟ್ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತು ಯಾರನ್ನೂ ಅವರು ಮೇಲೆ ಕೆಳಗೆ ಅಂತ ನೋಡಿಲ್ಲ. ಎಲ್ಲರೂ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ಮೋಷನ್ ಪೋಸ್ಟರ್ ಟೈಮಲ್ಲಿ ಹೇಳಿರ್ಬೋದು, ಎಲ್ಲರೂ ಹೇಳಿದ್ದಾರೆ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಶೂಟಿಂಗ್ ಅನ್ನೋ ಆ ಥರ ಫೀಲೇ ಬರಲಿಲ್ಲ. ತುಂಬ ಇಷ್ಟ ಆಯಿತು. ಮತ್ತು ಮೇ 15ಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಓಕೆ, ಈಗ ಫೈನಲಿ ರಾಗಿಣಿ ಆಗಿದ್ದೀರಾ, ಏನಾಗಿದ್ದೀರಾ ನೀವು? ನಿಮಗೆ ಅನಿಸ್ತಾ ಇದೆ? ನೀವು ಹೇಳ್ಬೇಕು ನನಗೆ. ಓಕೆ, ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ. ಈ ತರ ಲಾಸ್ಟ್ ಅಲ್ಲಿ ಮಾತಾಡೋದಂದ್ರೆ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಯಾರು ಏನ್ ಮಾತಾಡಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಈ ಒಂದು ಟೀಮ್ ಅಲ್ಲಿ ಆಕ್ಟ್ ಮಾಡಿರೋದು, ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬಾನೇ ಸಂತೋಷ ಕೊಟ್ಟಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಒಂದು ಹೆಣ್ಣು ಪಾತ್ರನೇ ಹಾಕೊಂಡು ನಾನು ಆಕ್ಟ್ ಮಾಡಿದ್ದೀನಿ. ಸೊ ಅಂತದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಹುಡುಗ ಹೆಣ್ಣು ಪಾತ್ರ ಮಾಡೋದಕ್ಕೆ ವ್ಯತ್ಯಾಸ ಇದೆ, ಆಮೇಲೆ ಒಂದು ಮಂಗಳಮುಖಿಯ ಪಾತ್ರ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ನನಗೆ ಅದು ತುಂಬಾ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಪಾತ್ರವನ್ನ ತುಂಬಾನೇ ಸಂತೋಷದಿಂದ ಮಾಡಿದ್ದೀನಿ, ತುಂಬಾನೇ ವರ್ಕ್ ಮಾಡ್ಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇದರಲ್ಲಿ ಒಂದು ಎಲ್ಲಮ್ಮ, ಇವತ್ತೇನು ಎಲ್ಲಮ್ಮ ಒಂದು ಸಾಂಗ್ ಬಗ್ಗೆ ನಾನು ಅದನ್ನ ಹೇಳಲೇಬೇಕು. ಫಸ್ಟ್ ಡೇ ಸಿನಿಮಾ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಬಂದಿದ್ರು ದಯಾ ಸರ್ ಮತ್ತೆ ಗುರುಮೂರ್ತಿ ಸರ್ ಅವರು ನಮ್ಮ ಮನೆಗೆ. ನನಗೊಂದು ಅಭ್ಯಾಸ ಇದೆ, ಯಾವಾಗ್ಲೂ ನಮ್ಮ ಮನೆಯಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾನು ಯಾವ್ದಾದ್ರು ಹಾಡು ಹಾಕ್ತೀನಿ, ದೇವ್ರ ಹಾಡನ್ನ ಹಾಕಿರ್ತೀನಿ. ಪ್ರತಿದಿನ ಅದ್ರ ಪಾಡಿಗೆ ಅದು ಹಾಡುಗಳು ಹೋಗ್ತಾ ಇರುತ್ತೆ. ಅವತ್ ನನಗೆ ಗೊತ್ತೇ ಇರಲಿಲ್ಲ, ನಮ್ಮನೇಲಿ ಅವತ್ತು ಒಂದು 4-5 ಎಲ್ಲಮ್ಮ ದೇವಿ ಹಾಡುಗಳು ಆಗಿದೆ, ಪ್ಲೇ ಆಗಿದೆ ಆಟೋಮೆಟಿಕ್ಲಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಒಂದು ಇಂಪ್ಯಾಕ್ಟ್ ಇದೆ ಅಂತ ಹೇಳಿ. ನನಗೆ ಯಾವಾಗ ಇವರು ಸಿನಿಮಾ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸತ್ಯ ಸರ್ ಇಲ್ಲಿ ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಆಗೋಗ್ಬಿಡ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಸರ್ ಇವತ್ತು ಬೆಳಗ್ಗೆನೆ 4 ಸರಿ ನಾನು ಎಲ್ಲಮ್ಮ ದೇವಿ ಹಾಡನ್ನ ಹಾಕಿದ್ದೀನಿ, ನಿಮ್ಮ ಕಥೆಯಲ್ಲೂ ಕೂಡ ಎಲ್ಲಮ್ಮ ದೇವಿ ಇದೆ ಅಂತ ಹೇಳಿದ್ರೆ, ಸರ್ ಈ ಪ್ರಾಜೆಕ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ನಾನು ಅವತ್ತು ಹೇಳಿದೆ. ಈ ಒಂದು ಶಿಖಂಡಿ ಸಿನಿಮಾದಲ್ಲಿ ಎಲ್ಲಮ್ಮ ದೇವಿಯ ಆಶೀರ್ವಾದ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರವೀಣ್ ಸರ್ ನಮ್ಗೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ತುಂಬಾ ಜನ ಜೊತೆ ನಾವು ಕೆಲಸ ಮಾಡ್ಬೇಕಾದ್ರೆ ಇವ್ರು ಎಲ್ಲೂ ನಮ್ಮ ಹತ್ರ ಆ ತರ ನಡ್ಕೊಂಡ್ಲೇ ಇಲ್ಲ. ಅವ್ರು ನಮ್ಗೆ ಬಂದು ಅಡಿಗೆ ಸರ್ವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೀಮ್ ಅಲ್ಲಿ ಎಲ್ಲರೂ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೋ ನಾವು ಅಷ್ಟು ಕಂಫರ್ಟೇಬಲ್ ಆಗಿ ಆಕ್ಟ್ ಮಾಡಬೇಕು. ದಯಸರ್ ನೀವು ಹಂಗೆ ಹಿಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಕಾಂಟ್ರಿಬ್ಯೂಷನ್ ಇದ್ರೊಳಗೆ ತುಂಬಾ ಇದೆ. ದಯಾ ಸರ್ ಆಗಿರ್ಲಿ, ಉಮೇಶ್ ಸರ್ ಆಗಿರ್ಲಿ, ಗುರುಮೂರ್ತಿ ಸರ್ ಆಗಿರ್ಲಿ, ಎಲ್ಲರೂ ನಮಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಕೊಟ್ರು. ಅವರಿಂದನೇ ನಾವು ಇವತ್ತು ಏನೇ ಇದ್ರೊಳಗಡೆ ಕಾಣಿಸ್ತಾ ಇರಬಹುದು, ಬಟ್ ಇದರಲ್ಲಿ ನಾವೊಂದು 50% ಮಾಡಿದ್ರೆ ಇನ್ನು 50% ಆಗಿರೋದು ಈ ಸಿನಿಮಾದ ಟೆಕ್ನಿಕಲ್ ಟೀಮಿಂದ ಅಂತ ಹೇಳಬೇಕು. ಎಲ್ಲಾ ಟೆಕ್ನಿಕಲ್ ಟೀಮಿಗೆ ನನ್ನ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ನೀವ್ ಯಾರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವೇನು ಮಾಡೋದಕ್ಕಾಗಲ್ಲ.
ನಮ್ಮ ಕೆಲಸ 20% ಆಗಿದ್ರೆ ನಿಮ್ಮೆಲ್ಲ ಕೆಲಸ 80 ಆಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ಆಭಾರಿ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಸಿನಿಮಾ ಮೇ 15ಕ್ಕೆ ಅತ್ಯುತ್ತಮವಾಗಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ ಟಾಸ್ಕ್ ಏನು ಅಂತ ಹೇಳ್ಬೇಡಿ, ಗಾಬರಿ ಆಗ್ತಿದೆ ನನಗೆ. ಟಾಸ್ಕ್ ಹೇಳ್ತೀನಿ, ಆದ್ರೆ ಅದಕ್ಕೂ ಮುನ್ನ 4 ಜನಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಆಮೇಲೆ ಹೇಳ್ತೀರಾ ಟಾಸ್ಕ್? ನೀವು ನಿಂತ್ಕೊಳ್ಳಿ. ನಾನು ಇರ್ಬೇಕಾ? ನೀವು ಒಂದ್ ಗ್ರೂಪ್ ಪಿಕ್ಚರ್. ಅದಕ್ಕೂ ಮುನ್ನ ರೀಸೆಂಟ್ ಆಗಿರ್ಬೋದು ಅಥವಾ ನೀವ್ ಯಾವಾಗ ಬೇರೆ ಪಾತ್ರಗಳನ್ನ ಮಾಡಿದಾಗ್ಲೂ ನನ್ ಫೇವ್ರೆಟ್ ನೀವ್ ಮಾಡೋದು ಅಂತಂದ್ರೆ, ಅಥವಾ ಬಹುಶಃ ನಿಮ್ಮೆಲ್ಲ ಅಭಿಮಾನಿಗಳ ಫೇವ್ರೆಟ್ ಅಂದ್ರೆ ಉಮಾಶ್ರೀ ಮೇಡಮ್ ಅವ್ರ ತರ ಮಾತಾಡ್ತಿರಲ್ಲ, ಅದು ಅಲ್ವಾ? ಸೊ ಹಾಗಾಗಿ ಸಿನಿಮಾದ ಟ್ರೇಲರ್ ಅಲ್ಲಿ ನಮ್ ಹೀರೋ ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ನ ಉಮಾಶ್ರೀ ಮೇಡಮ್ ಹೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವ್ ನಮ್ಗೆ ಮಾಡಿ ತೋರಿಸ್ಬೇಕು. ಅದೇ ಟಾಸ್ಕ್ ನಿಮ್ಗೆ. ಡೈಲಾಗ್ ಏನಂತ ನಾನು ಹೇಳ್ಕೊಡ್ತೀನಿ. ನಾವು ಕಾಪಿ ಕ್ಯಾಟ್ಸ್ ನೋಡಿ ಚಿಟ್ಟು ಬರ್ಕೊಳ್ಳೋದ್ರಲ್ಲಿ ನಾವು ಹೆಸರುವಾಸಿ. ಓಕೆನಾ? ಅದು ಗೊತ್ತು, ನಿಮ್ ಪ್ರಿನ್ಸಿಪಲ್ ನನ್ಗೆ ಗೊತ್ತು. ಆಲ್ ರೈಟ್, ಓಕೆ. ವೆರಿ ಸಿಂಪಲ್. ನಮ್ ಶತ್ರು ಯಾರು ಅಂತ ನಮಗ್ ಗೊತ್ತಾದ್ಮೇಲೆ ಅವನ್ಗೂ ಕೂಡ ನಾವ್ ಯಾರು ಅನ್ನೋದು ಗೊತ್ತಾಗ್ಬೇಕು. 2 ಲೈನು. ಆವಾಗ್ಲೇ ಯುದ್ಧ ಭಯಂಕರವಾಗಿರುತ್ತೆ. ನಮ್ ಶತ್ರು ಯಾರು ಅಂತ ನಮಗ್ ಗೊತ್ತಾದ್ಮೇಲೆ ಅವನಿಗೂ ನಾವ್ ಯಾರು ಅನ್ನೋದು ಗೊತ್ತಾಗ್ಬೇಕು. ಆವಾಗ್ಲೇ ಯುದ್ಧ ಭಯಂಕರವಾಗಿರುತ್ತೆ. ಅದಾದ್ರೆ ನೀವು ಯಾವ ತರ ಹೇಳ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಉಮಾಶ್ರೀ ಮೇಡಮ್ ಅವ್ರ ತರ ಅದೇ ನಿಮ್ ಟಾಸ್ಕ್. ರೆಡಿನಾ? ಉಮಾಶ್ರೀ ಮೇಡಮ್ ಒಂಥರ ಆಕ್ಟ್ ಮಾಡಿದ್ರೆ ಒಂಥರ ಮಾಡ್ಬೋದು. ಉಮಾಶ್ರೀ ಅಮ್ಮ ಒಂದೊಂದು ಸಿನಿಮಾದಲ್ಲಿ ಒಂದೊಂಥರ ಆಕ್ಟ್ ಮಾಡಿದ್ರೆ. ಉಮಾಶ್ರೀ ಮೇಡಮ್ ಅವರ ಯಾವ್ದು ಫೇವರಿಟ್ ಪಾತ್ರ, ಆ ಪಾತ್ರ ನಿಮ್ಗೆ ನನ್ನ ಫೇವರಿಟ್ ಪಾತ್ರ ಬಂದು ಪುಟ್ನಂಜ ಸಿನಿಮಾದ. ನಮ್ ಫೇವರಿಟ್ ಅಷ್ಟೇ, ಸೇಮ್ ಪೇಜ್. ನಿಮ್ ಫೇವರಿಟ್ ಅದೇ ತಾನೆ? ಓಕೆ. ಎಸ್ ರೆಡಿನಾ? ಡೈರೆಕ್ಟರ್ ಸರ್ ಆಕ್ಷನ್ ಹೇಳ್ಬೇಕು ನೀವು ಇವಾಗ. ಎಸ್ ಸರ್. ನಮ್ ಶತ್ರು ಯಾರು ಅಂತ ನಮಗ್ ಗೊತ್ತಾದ್ಮ್ಯಾಗೆ ಅವನಿಗೂ ನಾವ್ ಯಾರು ಅಂತ ಗೊತ್ತಾಗಿರ್ಬೇಕು. ಅವಾಗ್ಲೇ ಯುದ್ಧ ಭಯಂಕರವಾಗಿರೋದು. ಥ್ಯಾಂಕ್ ಯು ಸೊ ಮಚ್. ಸರಸ್ವತಿನ ಹೆಂಗ್ ಹೊಲ್ಸ್ಕೊಂಡಿದೀರಾ ನೀವು ಅಂದ್ರೆ ನಾನು ನಮ್ಮ ವೆಂಕಿಯವ್ರ ಬಗ್ಗೆ ಹೇಳೇ ಇಲ್ಲ. ಇವಾಗ ನೀವು ಕಣ್ಣಿಗೆ ಕಾಣಿಸಿದ್ರಿ ನನಗೆ. ಯಾವಾಗಿಂದ ಎಲ್ಲಿ ಕೂತಿದ್ದೀರಾ ಅಂತ ಹೇಳಿ. ಅವ್ರದ್ದು ಅಷ್ಟೇ, ಅವರ ಕೈ ಚಳಕನು ತುಂಬಾ ಚೆನ್ನಾಗಿದೆ ಈ ಒಂದು ಸಿನಿಮಾದಲ್ಲಿ. ವೆಂಕಿ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು. ಅಂಡ್ ನಾನು ಯಾರ್ದಾದ್ರೂ ಹೆಸರು ಮಿಸ್ ಮಾಡಿದ್ರೆ ದಯವಿಟ್ಟು ಮನಸ್ಸಿನಲ್ಲಿ ಬೈಕೋಬೇಡಿ. ಹೊರಗಡೆ ಸಿಕ್ಕಾಗ ನನಗೆ ಡೈರೆಕ್ಟ್ ಆಗಿ ಬೈದಿತ್ತು. ಥ್ಯಾಂಕ್ ಯು. ಇನ್ನು ಸಿನಿಮಾದ ನಾಯಕ ಮತ್ತು ನಾಯಕಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ನಮ್ಮ ಮೈಸೂರು ಹುಡುಗ ಮಂಗಳೂರು ಹುಡುಗಿನ ಮೀಟ್ ಮಾಡಿದ್ರೆ ಹೇಗಿರುತ್ತೆ ಅವ್ರ ಕೆಮಿಸ್ಟ್ರಿ ಅನ್ನೋದು ಸಿನಿಮಾ ತೆರೆ ಕಂಡ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಫ್ಕೋರ್ಸ್ ಟ್ರೇಲರ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ನೀವು ನೋಡಿದ್ದೀರಾ. ಪ್ಲೀಸ್ ವೆಲ್ಕಮ್ ಯುವರಾಜ್ ಗೌಡ ಅವರನ್ನ, ಹಾಗೆ ಖ್ಯಾತಿ. ನಮ್ ಕನ್ನಡದ ಹೀರೋ ಹಂಗೆ ನೋಡಿ, ಹೀರೋಯಿನ್ ಕೈ ಇಟ್ಕೊಳ್ಳಲ್ಲ, ಹಂಗೆ ಹೊಂಡ್ಬಿಡ್ತಾರೆ ಅಲ್ಲ. ಫಸ್ಟ್ ಫಿಲಮ್ ಮೇಡಮ್, ನೆಕ್ಸ್ಟ್ ಕಲ್ತ್ಕೊಂತೀನಿ. ಓಕೆ, ಹೇಳ್ಕೊಡ್ಬೇಕು ಅವೆಲ್ಲ ನನಗೆ. ನಿಮ್ಗೆಲ್ಲ ಗೊತ್ತಿದೆ ಅಷ್ಟೇ. ಬನ್ನಿ ಮುಂದೆ. ಲೇಡೀಸ್ ಫಸ್ಟ್ ಅಲ್ವಾ? ಲೇಡೀಸ್ ಫಸ್ಟ್. ಲೇಡೀಸ್ ಫಸ್ಟ್ ಆಲ್ವೇಸ್ ರೈಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ. ನಾನು ಮಂಗಳೂರಿಂದ. ಸೊ ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ಬಿಕಾಸ್ ನಾನು IT ಫೀಲ್ಡಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ನನ್ನನ್ನು ರೆಕಗ್ನೈಸ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟು ನನ್ನನ್ನು ದೇ ಕೆಪ್ಟ್ ಕಾನ್ಫಿಡೆನ್ಸ್ ಆನ್ ಮೀ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಸೆಟ್ಟಲ್ಲಿ ನಮ್ಮನ್ನೆಲ್ಲರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫ್ಯಾಮಿಲಿ ಥರಾನೇ ಇದ್ವಿ. ಸೊ ದೇ ಟ್ರೀಟೆಡ್ ಲೈಕ್ ವೆರಿ ನೈಸ್ಲಿ. ಆ್ಯಂಡ್ ನಮ್ಮೆಲ್ಲರದ್ದು ಬಾಂಡ್ ತುಂಬಾ ಚೆನ್ನಾಗಿತ್ತು ಸೆಟ್ಟಲ್ಲಿ. ಸೊ ಮಕ್ಳ ಥರಾನೇ ಟ್ರೀಟ್ ಮಾಡಿದ್ದಾರೆ. So for all those things, I would like to thank Pola Praveen sir and ma'am and the whole family of theirs. Yeah, thank you so much. So hage namma director sir, Gurumurthy sir. So ನಾನು ಫ್ರೆಶರ್ ಆಗಿರೋದ್ರಿಂದ ಮುಂಚೆ ಯಾವುದು ಸಿನಿಮಾ ಮಾಡಲಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ.
ಅದಕ್ಕೆ ನಮ್ಮ ಶೂಟ್ ಸ್ಟಾರ್ಟಿಂಗಿಂತ ಮುಂಚೆ ದೇ ಡಿಡ್ ವರ್ಕ್ಶಾಪ್, ತುಂಬಾನೇ ವರ್ಕ್ಶಾಪ್ಸ್ ಮಾಡಿ ಆಕ್ಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಈ ವೇಟೇಜ್ ಇರೋ ಕ್ಯಾರೆಕ್ಟರ್ ಕೊಟ್ಟು ಅವ್ರು ನನ್ನ ನಂಬಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ದ ಎಕ್ಸ್ಪೆಕ್ಟೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಗುರುಮೂರ್ತಿ ಸರ್, ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. And also ಎಲ್ಲರೂ, I mean all the artists, all the technicians, mainly ದಯಾ ಸರ್, ಉಮೇಶ್ ಸರ್, ಎಲ್ಲರೂ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು ಈ ಸಿನಿಮಾನ ಮಾಡಲಿಕ್ಕೆ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೇವೆ ಈ ಸಿನಿಮಾನ. ಸೊ ಎಲ್ಲರೂ ಪ್ಲೀಸ್ May 15ಗೆ ಥಿಯೇಟರ್ಗೆ ಬಂದು ನೋಡಿ ಸಿನಿಮಾನ. ಸೊ ಎಲ್ಲ ಮೀಡಿಯಾದವ್ರಿಗೂ ತುಂಬಾನೇ ಥ್ಯಾಂಕ್ ಯು, ನೀವು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಮ್ಮ ಮೋಷನ್ ಪೋಸ್ಟರ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ, ಟೀಸರ್ಗೂ ಸಪೋರ್ಟ್ ಮಾಡಿದ್ದೀರಾ, ಸಾಂಗ್ಗಳಿಗೂ ತುಂಬಾ ಸಪೋರ್ಟ್ ಮಾಡಿದಾರ. ಈಗ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ಈಗಲೂ ನಿಮ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ. ಸೊ May 15ಗೆ ನಾನು ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಇಂಟ್ರೊಡಕ್ಷನ್ ಕೊಡ್ತೀರಾ ನನಗೆ? ಇಂಟ್ರೊಡಕ್ಷನ್ ಇವತ್ತು ನೀವೇನ್ ಮಾತಾಡ್ತೀರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್, ಅಮ್ಮಂಗೆ ಥ್ಯಾಂಕ್ಸ್, ಪ್ರವೀಣ್ ಸರಿಗೆ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಅದನ್ನ ನಾನು ಹೇಳ್ತಾ ಇದ್ದೀನಿ, ಮಿಕ್ಕಿದ್ ನೀವು ಹೇಳಿ. Also, I am very happy and proud that my first film is with Pola Praveen sir, banner in that. So I am very thankful. Thank you, sir. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಗೆಸ್ಟ್ಗಳಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ನೀವೆಲ್ಲ ಬಂದಿದ್ದು ನಮ್ಮ ತಂಡಕ್ಕೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಯುವರಾಜ್ ಗೌಡ, ನಾನು ಶಿಖಂಡಿ ಚಿತ್ರ ನಾಯಕ. ಇವತ್ತು ಏನು ಟ್ರೈಲರ್ ನೋಡಿದ್ರಿ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 1.5 ವರ್ಷದಿಂದ ನಮ್ಗೆ ಅವತ್ತಿಂದ ಇವತ್ತವರೆಗೂ ತುಂಬ ಅಡೆತಡೆ, ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸಿನಿಮಾ ಇಲ್ಲಿ ಗಂಟೆ ಬಂದಿದೆ. ಇವತ್ತು ಇಷ್ಟು ಚೆನ್ನಾಗಿ ಬರೋ ಕಾರಣ ಅಂದರೆ ನಮ್ಮ ಗುರುಮೂರ್ತಿ ಸರ್ ಮತ್ತು ಪ್ರವೀಣ್ ಸರ್. ಯಾಕೆಂದರೆ ಒಬ್ಬರು ಒಂದು ಚೆನ್ನಾಗಿರೋ ಕನಸನ್ನ ಕಾಣ್ತಾರೆ, ಇನ್ನೊಬ್ರು ಏನು ಕನಸು ಕಂಡಿರ್ತಾರೋ ಅದನ್ನ ನಿರ್ವಹಿಸೋಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ಈ ಸಿನಿಮಾ ಇಲ್ಲಿ ಗಂಟೆ ಬರೋಕ್ಕೆ ಇಲ್ಲಿಬ್ರು ಮೇನ್ ಕಾರಣ ಅಂತ ಹೇಳ್ತೀನಿ. ಮತ್ತು ನೀವು ಟ್ರೈಲರ್ ನೋಡಿದಾಗ ಸಿನಿಮಾ ನಿಮ್ಮನ್ನ ತುಂಬ ನಗಿಸುತ್ತೆ, ಮತ್ತು ನಿಮಗೆ ತುಂಬ ಎಮೋಷನ್ಸ್ ಇದೆ, ತುಂಬ ಹೆದರಿಸುತ್ತೆ. ಎಲ್ಲ ವಾವನ್ ಎಲಿಮೆಂಟ್ಸ್ ಎಲ್ಲ ಇದೆ. ಸಖತ್ತು ಒಂದು ಅದ್ಭುತ ಎಲ್ಲ ಅಂಶಗಳು ಇಟ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೊಂದು ನಮಗೆಲ್ಲರೂ ನಮ್ಮ ಕರ್ತವ್ಯ ಏನು ಅಂದರೆ, ಇವಾಗ ಗುರುಮೂರ್ತಿ ಸರ್ ಈ ಸಿನಿಮಾನ ನಾವು ಗೆಲ್ಸಿದ್ರೆ ಗುರುಮೂರ್ತಿ ಸರ್ ನನ್ನಂತ ಎಷ್ಟೋ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾರೆ, ಎಷ್ಟೋ ನಮಗೆ ಒಂದು ದಾರಿ ಆಗುತ್ತೆ. ಮತ್ತು ಪ್ರವೀಣ್ ಸರ್ ಅಷ್ಟೇ, ಈಗಿನ ಕಾಲದಲ್ಲಿ ಇಂಡಸ್ಟ್ರಿಯಲ್ಲಿ ಬಂಡವಾಳ ಹೂಡೋರೇ ಕಮ್ಮಿ, ಅದರಲ್ಲೂ ಹೊಸಬ್ರ ಮೇಲೆ ಬಂಡವಾಳ ಹೂಡೋರು ತುಂಬಾ ಕಮ್ಮಿ. ನಾವು ಎಲ್ಲರೂ ನಿಂತು ಜೊತೆಗೆ ಅವ್ರನ್ನ ಗೆಲ್ಸ್ಕೊಟ್ರೆ ನನ್ನಂತ ಎಷ್ಟೋ ಜನ ಕಲಾವಿದರಿಗೆ ಅವರು ಅನ್ನ ಹಾಕ್ತಾರೆ. ಸೊ May 15ಕ್ಕೆ ಶಿಖಂಡಿ ಬರ್ತಿದೆ, ನೀವೆಲ್ಲರೂ ಸಹಕಾರ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ಬೇಕು ಈ ಹಂತದಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಮಾತೇನಂದರೆ, ಈ ಸಿನಿಮಾಗೋಸ್ಕರ ಯಾರೇ ಟೆಕ್ನಿಷಿಯನ್ ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ನಿಮ್ಮಿಂದ ಈ ಸಿನಿಮಾ ಇಲ್ಲಿ ಗಂಟೆ ಬಂದಿದೆ. ಪ್ರದೀಪ್ತಮ್ ಸರ್, ಕಿನ್ನಲ್ ಸರ್, ಮಂಜು ಕವಿ ಸರ್, ದಯಾಣ್ಣ, ಹಾಗೆ ಪ್ರತಿಯೊಬ್ಬರು ಸಹ ಸಿಟಿ ಸ್ಟುಡಿಯೋ ಅವರು ಎಲ್ಲರೂ ಸಹ ತುಂಬಾ ಕಷ್ಟಪಟ್ಟಿದ್ದೀರಾ. ನೀವೆಲ್ಲರೂ ಹಾರ್ಡ್ ವರ್ಕ್ ಪ್ರತಿಫಲ ಸಿಗುತ್ತೆ. ಮತ್ತು ಈ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಹ ಸಖತ್ ಪರಿಶ್ರಮ ಪಟ್ಟಿದ್ದಾರೆ ಸಿನಿಮಾನ ಇಲ್ಲಿ ಗಂಟ ಬರೋದಕ್ಕೆ. ಬಹುಶಃ ನಮ್ಮೆಲ್ಲ ಪರಿಶ್ರಮ ಒಂದು ದಿವಸ ಇಳಿಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಸಾಕು, ನಮ್ಮ ಪರಿಶ್ರಮ ಎಲ್ಲ ಹಿಡಿದೋಗುತ್ತೆ. ದಯವಿಟ್ಟು ಶಿಖಂಡಿ May 15ಕ್ಕೆ ಬರ್ತಿದೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯುವ. ಒಂದು ಫೋಟೋ ಟಾಸ್ಕ್ ಲಾಸ್ಟ್ ಟೈಮ್ ನೀವು ಬಂದಿಲ್ಲ ಅಲ್ಲ, ಫುಲ್ ಟಾಸ್ಕ್ ಕೊಟ್ಟಿದ್ವಿ, ಮಿಸ್ ಮಾಡಿಬಿಟ್ರಿ ನೀವು. ಥ್ಯಾಂಕ್ ಯು. Thank you very much. Please be seated. ಎಲ್ಲರಿಗೂ ನಮಸ್ಕಾರ. ಇನ್ನೊಂದ್ಸಲ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮತ್ತು ಮೀಡಿಯಾದವ್ರಿಗೆ
ಮತ್ತು ಇನ್ಫ್ಲೂಯೆನ್ಸರ್ಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಸ್ವಾಗತ. ಮತ್ತು ಈ ಪಿಕ್ಚರ್ ಇದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ಹೇಳಿದ್ದಾರೆ. ನಾನು ಸ್ವಲ್ಪ ಬೇರೆ ಸಬ್ಜೆಕ್ಟ್ ಹೇಳಿ ಬರ್ತೀನಿ, ಕನೆಕ್ಟೆಡ್ ಟು ಮೂವಿ ಓನ್ಲಿ. ಈಗ ಫಸ್ಟ್ ಗುರುಮೂರ್ತಿ ಬಂದು ಸ್ಟೋರಿ ಹೇಳಿದಾಗ, ನಮ್ಮ ಡೈರೆಕ್ಟರ್ ಆದ ಗುರುಮೂರ್ತಿ ಅವರು ಬಂದು ಸ್ಟೋರಿ ಹೇಳಿದ್ರು ನನಗೆ. ಬಟ್ ಐ ಟುಕ್ ಟೈಮ್. ಇಸ್ ಇಟ್ ವರ್ತಾ, ಎಷ್ಟು ಇನ್ವೆಸ್ಟ್ಮೆಂಟ್, ಅವೆಲ್ಲ ಬೇಸಿಕ್. ನನ್ನ ಫಸ್ಟ್ ಮೂವಿ ಆ್ಯಕ್ಟಿಂಗಲ್ಲಿ, ಸೆಕೆಂಡ್ ಥರ್ಡ್ ಮೂವಿ. ಇದರಲ್ಲಿ ಮಾಡ್ಬೋದಂದರೆ ಒಂದು ಎಸ್ಟಿಮೇಟ್ ಕೊಟ್ಟರು, ಆಯಿತು, ಸ್ವಲ್ಪ ಲೆಕ್ಕಗಳು ಮಾಡಿಕೊಂಡೆ ಎಷ್ಟು ಅಂತ. ಆಮೇಲೆ 2 ತಿಂಗಳಾದಮೇಲೆ ನನಗೆ ಸೌದತ್ತಿ ಎಲ್ಲಮ್ಮ ಹಾಡು ಕೇಳಿಸಿದ್ರು. ಸರ್, ಈ ಪಿಕ್ಚರಲ್ಲಿ ಈ ಸಾಂಗ್ ಇದೆ ಅಂತ. ಅದು ಏನು ಅನ್ಸುತ್ತೋ ಏನಾಯ್ತೋ ಗೊತ್ತಿಲ್ಲ, ಆ ಸಾಂಗ್ ಕೇಳಿದ್ಮೇಲೆ ಇನ್ಸ್ಟೆಂಟ್ಲಿ 1 ನಿಮಿಷ ಕೂಡ ಯೋಚನೆ ಮಾಡಿಲ್ಲ, ಎಸ್ ಐ ಆಮ್ ಡೂಯಿಂಗ್ ಇಟ್ ಅಂದೆ. ಅಷ್ಟು ಪವರ್ಫುಲ್ ಇದೆ ಸಾಂಗ್. ಅದನ್ನು ನೋಡಿದ್ದೀರಾ. ಆ್ಯಂಡ್ ಅದಕ್ಕೆ ಜೀವ ಕೊಟ್ಟಿದ್ದವರು ನಮ್ಮೆಲ್ಲ ಮಂಗಳಮುಖಿಯವರು, ಒಂದು ರಾಘವೇಂದ್ರ ಅವರು ಇದ್ದಾರೆ, ಮತ್ತೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡಿದ್ದೀರಾ. ಆ್ಯಂಡ್ ಫಿಲಿಮಲ್ಲಿ ಇಲ್ಲಿ ಮಧ್ಯದಲ್ಲಿ ಇವು ತೋರಿಸ್ತಾ ಇರ್ತೀವಿ, ಫಿಲಿಮಲ್ಲಿ ಕಂಪ್ಲೀಟ್ ನೋಡ್ತೀರಾ. ಆ್ಯಂಡ್ ಅದಕ್ಕೆ ನಮಗೆ ಲಿರಿಕ್ಸ್ ಬರೆದವರು ನಮ್ಮ ಮಂಜು ಕವಿ ಸರ್, ಅವರು ಹಾಡಿದ್ದು, ಪ್ರಜ್ಯೋತಮ್ ಮ್ಯೂಸಿಕ್ ಕೊಟ್ಟಿದ್ದವರು, ಅದಕ್ಕೆ ಜೀವನ ತುಂಬಿದ್ದಾರೆ ಆ ಸಾಂಗ್ಗೆ. ಅದು ನೀವೇ ಕನ್ನಡ ನೋಡಿದ್ದೀರಾ. ಆ್ಯಂಡ್ ಫುಲ್ಲಾಗಿ ನೋಡಬೇಕು, ಅದು ಇದಂದರೆ ಥಿಯೇಟ್ರಲ್ಲೇ ನೋಡಬೇಕು. ಇದು ಡಿವೋಷನಲ್ ಸಾಂಗ್. ಅದು ಎಲ್ಲಮ್ಮ ಆಶೀರ್ವಾದ ಇರ್ಬೋದು, ಸಪೋರ್ಟ್ ಇರ್ಬೋದು, ಮುಂದಕ್ಕೆ ಹೋಗುತ್ತೆ ಸಿಗ್ನಲ್ ಕೊಟ್ಟಂಗೆ ಆಯಿತು. ಅದು ಏನಾಯಿತು, ಹ್ಞೂ ಅಂದೆ, ಒಂದೊಂದು ಲೈನಾಗಿ ಇಲ್ಲಿವರೆಗೆ ತೊಗೊಂಡು ಬಂತು. ಆ ಫಿಲಿಮ್ ಕಂಪ್ಲೀಟ್ ಆಯಿತು, ಮೋಷನ್ ಪೋಸ್ಟರ್ ಆಯಿತು, ಟೀಸರ್ ಆಯಿತು, ಈಗ ಟ್ರೈಲರ್ ಬಿಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದಿತ್ತು, 2ನೇದು ಒಂದು ಡಿವೋಷನಲ್, ಇನ್ನೊಂದು ಡ್ಯುಯೆಟ್ ಸಾಂಗ್ ಇದೆ. ಅದರಲ್ಲಿ ನಮ್ಮ ಹೀರೋಯಿನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಲೈಟಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರಿಗೆ ಸಲುವಾಗೇ ಮಾಡಿದ್ದೀವಿ. ನಾನು ಎಲ್ಲ ಬೇಕು ಎಲಿಮೆಂಟ್ಸ್ ಅಂತ ಹೇಳಿದ್ದೆ. ನಾನು ಈಗ ನಾಟ್ ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಒಂದೇ ಫೋಕಸ್ ಮಾಡೋದಲ್ಲ, ಇವ್ರಿಗೆ ಕೂಡ ಪಬ್ಲಿಕ್, ಜನರಲ್ ಪಬ್ಲಿಕ್ ಕೂಡ ಎಲ್ಲರಿಗೂ ಮೆಚ್ಚಬೇಕು. ಆಫ್ ಆಲ್ ಏಜಸ್ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನ್ನ ವಿಶ್ ಇತ್ತು. ಅದು ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದೊಂದಾಗಿ ತಗೊಂಡು ಬಂದರು. ಆ ಸಾಂಗ್ ಕೂಡ ಅದು ರಿಲೀಸ್ ಮಾಡಿದ್ವಿ. ಫಸ್ಟ್ ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ವಿ, A2 ಮ್ಯೂಸಿಕಲ್ಲಿ ಇದೆ, ಭಾಳ ಚೆನ್ನಾಗಿದೆ, ಕೇಳಿ. ಅದಾಯಿತು, ಒಂದು ಡಿವೋಷನ್ ಆಯಿತು, ಒಂದು ಡ್ಯುಯೆಟ್ ಆಯಿತು, ಇನ್ನೊಂದು ಎಮೋಷನಲ್ ಸಾಂಗ್ ಇದೆ. ಅದು ಇಲ್ಲಿ ತೋರಿಸಿ ಅರ್ಥ ಆಗಲ್ಲ, ಫೀಲ್ ಥಿಯೇಟ್ರಲ್ಲೇ ನೋಡಬೇಕು. ಸೆನ್ಸಿಟಿವ್ ಇದ್ದವರು ಖಂಡಿತ ಹತ್ತು ಬಿಡ್ತಾರೆ, ದಟ್ ಈಸ್ ಫಾರ್ ಶೋರ್. ಹತ್ತಿಲ್ಲ ಅಂದರೆ ಚಾಲೆಂಜ್. ಓಕೆ, ಅದೊಂದು. ಆ್ಯಂಡ್ ಲಾಸ್ಟ್ ಮಂಗಳಮುಖಿಯ ಸಾಂಗ್ ಒಂದಿದೆ, ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಇರಲಿ, ಒಂದು ಸಸ್ಪೆನ್ಸ್ ಇರಲಿ ಅಂತ ಅದು ಪೆಂಡಿಂಗ್ ಇಟ್ಟಿದ್ದೀವಿ. ಅದು ಡೈರೆಕ್ಟ್ ಸಿನಿಮಾಲೇ ನೋಡಬೇಕು. ಸೊ ನಾನು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ ಮತ್ತು ಎಲ್ಲ ಆ್ಯಕ್ಟರ್ಸ್ಗೂ ಆ್ಯಕ್ಟ್ರೆಸಸ್ಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಮಾಡಿದ್ರು, ದೇ ಪುಟ್ ಇನ್ ದ ಬೆಸ್ಟ್ ಎಫರ್ಟ್ಸ್ ಅಂತ ಹೇಳ್ತೇನೆ. ಯಾರು ಟೈಮ್ ನೋಡಿಲ್ಲ, ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಟ್ ವಾಸ್ ಎ ವಂಡರ್ಫುಲ್ ಸಪೋರ್ಟ್. ಡೈರೆಕ್ಟರ್ ಯಾವ ಕರೆದಾಗ ಯಾರೂ ಲೇಟ್ ಮಾಡಿಲ್ಲ, ಟೈಮ್ ಸರಿಯಾಗಿ ಇರ್ತಿದ್ರು, ಟೈಮ್ ಸರಿಯಾಗಿ ಬರ್ತಿದ್ರು, ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಮ್ಮ ಇನ್ನೊಂದು 1 hour ಎಕ್ಸ್ಟ್ರಾ ಇರಬೇಕು, ಲೇಡೀಸ್ ಇರಲಿ, ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ ಪಾಪ ಟೈಮು ಅದು ಇದಕ್ಕೆ ಏನೂ ನೋಡಿಲ್ಲ. ಒಂದೊಂದು ಸಲ ಅದು ಹೇಳ್ತೀನಿ ಯಾಕೆ ಅಂತ, ಈಗ ರಿವೀಲ್ ಮಾಡ್ತೀನಿ. ನಮಗೆ ಕಾಸ್ಟು ಕಡಿಮೆ ಆಗಲಿಕ್ಕೆ ನಾವು ನೋಡ್ತಿದ್ವಿ. ಸೊ ಅದನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಎಲ್ಲರೂ ಒಪ್ಪಿದ್ರು, ಎಲ್ಲರೂ ಮಾಡಿದ್ರು. ಅದಷ್ಟು ಸ್ವಲ್ಪ ಉಳಿತಾಯ ಅದೀಗ ಇದು ಖರ್ಚು ಮಾಡ್ತಿದ್ವಿ ಪ್ರಮೋಷನ್ಗೆ. ಏನೋ ಒಂದು ಖರ್ಚು ಮಾಡಬೇಕಲ್ಲ. ಸೊ ಪ್ರಮೋಷನ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕು, ತಾವು ನೋಡಿ ತಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿ ಮೆಂಬರ್ಸ್ಗೂ, ರಿಲೇಟಿವ್ಸ್ಗೆಲ್ಲ ಹೇಳಿ ನೋಡ್ಲಿಕ್ಕೆ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಅಂಡ್ ವೈಫ್ ಮಾತಾಡ್ತಾರೆ, ಓಲಾ ಲಕ್ಷ್ಮಿ. ಹೌದು ಮ್ಯಾಮ್, ನಿಮ್ಗೊಂದು ಕ್ವಶನ್ ಇದೆ. ಹೆಸರಲ್ಲೇ ಲಕ್ಷ್ಮಿ ಸರ್, ಹೊರಗಡೆ ಚೀಫ್ ಆದ್ರೆ ನೀವು ಮನೆಯಲ್ಲಿ ಹೋಮ್ ಮಿನಿಸ್ಟರು. ಯಾಕ್ರಿ ನಮ್ಗೆ ಈ ಫಿಲಮ್ ಇಂಡಸ್ಟ್ರಿ ಎಲ್ಲ ಸವಾಸ ಅಂತ ಅಂದ್ರ, ಅಥವಾ ಮಾಡಿ ಅಂತ ಹೇಳಿದ್ರ? ಪ್ಯಾರಡೈಸ್ ಇದೆ, ಆರಾಮಾಗಿ ಪೋಲಾ ಪ್ಯಾರಡೈಸ್ ತರ ಇರ್ತೀವಿ, ಸಿನಿಮಾ ಬೇಕು ಅಂತ ಏನಾದ್ರು ಅಂದ್ರ ಸರ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ ತಕ್ಷಣ ನಿಮ್ ರಿಯಾಕ್ಷನ್ ಹೇಗಿತ್ತು? ಆಕ್ಚುಲ್ ಆಗಿ ನಿಜ ಹೇಳ್ಬೇಕಂದ್ರೆ ನನಗೆ ಸರ್ಪ್ರೈಸ್. ಫಸ್ಟ್ ಅವ್ರು ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಆಗೋಗಿದೆ. ಆಮೇಲೆ ನನಗೆ ಹೇಳಿದ್ರು ಸರಿ ಅಂತ. ಇನ್ನ ಹೀಗೆ ಶೂಟಿಂಗು ಇದು ಎಲ್ಲ ಹೋಗ್ತಿದ್ದೆ, ನೋಡ್ತಿದ್ದೆ. ಅದ್ರಲ್ಲಿ ಎಲ್ಲ ಪರಿಶ್ರಮ ಕಷ್ಟ ನೋಡಿದ್ರೆ ಒಂದು ಹೆಜ್ಜೆ, ಫಸ್ಟ್ ಟೈಮ್ ಆದ್ರೆ ಕೂಡ ಒಂದು ಒಳ್ಳೆ ಹೆಜ್ಜೆ ಹಾಕಿದ್ದಾರೆ. ಇಷ್ಟು ಜನಕ್ಕೆ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಸೊ ಅದಕ್ಕೆ ನಾನು ಬಹಳ ಪ್ರೌಡ್ ಫೀಲ್ ಮಾಡ್ತೀನಿ.
ಅದು ಅಲ್ಲದೆ ಏನಂದ್ರೆ ಲಕ್ಷ್ಮಿ ಇದ್ದಾಳೆ ಅನ್ನೋ ಧೈರ್ಯದಿಂದನೇ ಅವ್ರು ಮುಂದೆ ಬರ್ಸಿರೋದು. ಏನು ಈ ಲಕ್ಷ್ಮಿ ಆ ಲಕ್ಷ್ಮಿ ಎರಡು ಲಕ್ಷ್ಮಿ ಇದಾರೆ. ಲಕ್ಷ್ಮಿನೂ ಇದ್ದಾಳೆ, ಪ್ಲಸ್ ಅದು ಅಲ್ಲದೆ ನಮ್ಮ ಸೌದತ್ತಿ ಎಲ್ಲಮ್ಮ ಆ ತಾಯಿ ಆಶೀರ್ವಾದ ಕೂಡ ಇದೆ. ಆ ಹಿಂಟ್ ಬಂದ್ಮೇಲೆನೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಅಷ್ಟೇ ನಮ್ಮ ನಿನ್ ಕ್ವಶನ್ ಉತ್ತರ. ಅದು ಅಲ್ಲದೆ ಇನ್ನೇನಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜನರಲ್ ಆಗಿ ಎಲ್ಲ ಬ್ಯಾಕ್ ಗ್ರೌಂಡ್ ಒಳ್ಳೆ ನೇಮ್ ಅಂಡ್ ಫೇಮ್ ಇರುವಂತ ಹೀರೋಸು ಹೀರೋಯಿನ್ಸು ಬೇಗ ಮುಂದಕ್ಕೆ ಬರ್ತಾರೆ, ಅಪ್ಲಿಫ್ಟ್ ಆಗ್ತಾರೆ. ಇಟ್ಸ್ ವೆರಿ ಈಸಿ ಅವ್ರ ಮುಂದೆ ಬರೋದು. ಅದಲ್ಲದೆ ಅವ್ರ ಮಕ್ಕಳು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲರಿಗೂ ಪ್ರಚಾರ ಆಗೋಗುತ್ತೆ, ನೋಡ್ತಾರೆ. ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಇದು ಬೇಕಾಗಿಲ್ಲ ಅನ್ಸುತ್ತೆ, ಅವ್ರ ಹೆಸರಿಂದಾನೇ ಎಲ್ಲ ನಡೆದೋಗುತ್ತೆ ಅನ್ಸುತ್ತೆ. ಹಾಗಾಗಿ ನಾನ್ ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮ ಹತ್ರ, ಇದು ನಮ್ಮ ಫಸ್ಟ್ ಮೂವಿ. ಸೊ ಇದು ಬಹಳ ಜನ ಒಂದು 20-25 ಮೆಂಬರ್ಸ್ ಎಲ್ಲ ಹೊಸಬರನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಮಗೆ ತಪ್ಪದೇ ಬೇಕು. ಈ ಮೂವಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕು ನ್ಯಾಷನಲ್ ಲೆವೆಲ್ಗೆ ಅಂತ ನಿಮ್ಮೆಲ್ಲರ ಹತ್ರ ಬೇಡ್ಕೊಂತೀನಿ. ಇದು ಯಾರಿಂದ ಸಾಧ್ಯ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಮೀಡಿಯಾ ಮತ್ತೆ ಮಾಧ್ಯಮದವರು ಮತ್ತೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಗೊತ್ತಿರೋ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಆಗಿ ಎಲ್ಲರಿಗೂ ಯಾರೋ ಒಬ್ರು ಯಾವುದೋ ಒಂದು ರೀತಿನಲ್ಲಿ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನಂದ್ರೆ ಇಷ್ಟೇ, ಮೂವಿನ ಚೆನ್ನಾಗಿ ಪ್ರಮೋಟ್ ಮಾಡಿ ನಮ್ಮನ್ನು ಗೆಲ್ಸಿ. ಇದು ನಮ್ಮ ಕನ್ನಡ ಚಿತ್ರ, ನಮ್ಮ ಕನ್ನಡ ಚಿತ್ರಕ್ಕೆ ಯಾವಾಗ್ಲೂ ನಿಮ್ ಸಪೋರ್ಟ್ ಇರಬೇಕಂತ ಬೇಡ್ಕೊಂತೀನಿ. ಇದಕ್ಕೆ ನೀವು ಸಪೋರ್ಟ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ಬೋದು ಧೈರ್ಯದಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗೆ ಸರ್ ಲಾಸ್ಟ್ ಟೈಮ್ ಮಿಸ್ ಮಾಡ್ಬಿಟ್ರಿ ಮೇಡಮ್ ಅವ್ರನ್ನ ಮಾತಾಡ್ಸೋದು. ಆಲ್ ರೈಟ್, ಸೂಪರ್ ಸರ್. ಈ ತರ ಎಲ್ಲ ಕೋ ಪ್ರೊಡ್ಯೂಸರ್ ಇದ್ದಾಗ ನಾವ್ ಯಾಕೆ ಸರ್ ಟೆನ್ಷನ್ ತಗೊಳ್ಬೇಕು? ಲೆಕ್ಕದಲ್ಲಿ ಪಕ್ಕಾ ಮೇಡಮ್ ಅಂತ ಗೊತ್ತಾಗೋಯ್ತು. ಅಲ್ಲ, ಈಗೆಲ್ಲ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾನು ಬಯಸ್ಕೊಂಡಿನಿ. ನೀವೇನಪ್ಪ ನನಗೆ ಹೇಳಿಲ್ಲ ಫಸ್ಟ್ ಪಾಯಿಂಟ್, ಆಮೇಲೆ ಅದು ಎಲ್ಲ ಹೊಸಬ್ರು ಹಾಕೊಂಡು ರಿಸ್ಕ್ ತಗೊಂತಾ ಇದ್ದೀರಿ, ಏನ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ. ಎಲ್ಲಮ್ಮ ಜೋಕ್ ಸೀರಿಯಸ್ ಅಂತ ಹೇಳಿ ನಮ್ಮ ಎಲ್ಲಮ್ಮ ತಾಯಿ ಆಶೀರ್ವಾದ ಇದೆ. ನಿನ್ನ ಆಶೀರ್ವಾದ ಕೂಡ ಬೇಕು, ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಆಮೇಲೆ ಕೂಲ್ ಮಾಡಿ ಎಂಟ್ರಿ ಕೊಟ್ಟಂಗೆ ಆಯ್ತು. ಲಕ್ಷ್ಮಿ ಹೇಗ್ ಒಲಿತಾಳೆ ಅಂದ್ರೆ ಹೆಂಡತಿ ಆಶೀರ್ವಾದ ಬೇಕು ಅಂತ ಸರ್ ಹೇಳಿದ್ರು. ಕಾಮಿಡಿ ಪಾರ್ಟ್ ಬೇರೆ, ಬಟ್ ಅವ್ರು ಎಷ್ಟು ಮನೆಯಲ್ಲಿರೋ ಗೃಹಲಕ್ಷ್ಮಿಗೆ ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ ಅನ್ನೋದನ್ನ ವಿ ಹ್ಯಾವ್ ಟು ಟೇಕ್ ದಿಸ್ ಪಾಯಿಂಟ್, ಎಸ್ಪೆಷಲಿ ಬಾಯ್ಸ್, ಜೆಂಟಲ್ಮೆನ್ಸ್. ಆಲ್ ರೈಟ್, ಓಕೆ. ಈಗ ಸರ್ ನೀವು ಪಾತ್ರ ಮಾಡಿದೀರಾ ಹೀರೋಯಿನ್ ತಂದೆ ಆಗಿ. ಮನೆಯಲ್ಲಿ ನಿಮ್ ಸ್ವೀಟ್ ಲಿಟ್ಲ್ ಗರ್ಲ್ ಇದ್ದಾರೆ ನಮ್ರತಾ, ಬನ್ನಿ. ಹೇಗೆ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬಿಡತ್ತೆ. ಐ ವುಡ್ ಲೈಕ್ ಟು ಕಾಲ್ ಕರಣ್ ಆಲ್ಸೋ. ಕರಣ್ ಪೋಲಾ ಅವ್ರು ಬರಬೇಕು, ಅಂಡ್ ಆಲ್ಸೋ ಅವ್ರ ಸೊಸೆ ಶ್ರೇಷ್ಠ. ಸೊ ವಿಲ್ ಹ್ಯಾವ್ ಎ ಫ್ಯಾಮಿಲಿ ಟುಗೆದರ್ ಆನ್ ಸ್ಟೇಜ್. ಎಲ್ಲರೂ ಅವ್ರವ್ರು ಹೇಳ್ತೀನಲ್ಲ, ನಮಗೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಹೇಗೆ ಸಪೋರ್ಟ್ ಮಾಡಿದಾರ, ಫ್ಯಾಮಿಲಿ ಕೂಡ ಹಂಗೆ. ಸ್ಟಾರ್ಟಿಂಗ್ ಫ್ರಮ್ ಮೈ ವೈಫ್, ಮೈ ಡಾಟರ್ ಇಲ್ಲ, ಮೈ ಸನ್, ಮೈ ಡಾಟರ್ ಅಂಡ್ ಸನ್ ಇಲ್ಲ. ಅವರು ಚಿತ್ತೂರಲ್ಲಿ ಇರ್ತಾರೆ. ಬಟ್ ಏನು ಕಳಿಸು, ನಾನು ಫಸ್ಟ್ ನನ್ನ ಮಗಳಿಗೆ ನಮ್ಮವ್ರಿಗೆ ತೋರಿಸ್ತೀನಿ, ಆಮೇಲೆ ನನ್ನ ಮಗಳಿಗೆ ಕಳಿಸ್ತೀನಿ. ಏನೋ ಕರೆಕ್ಷನ್ಸ್ ಇದ್ರೆ ಹೇಳ್ತಾರೆ, ಡ್ಯಾಡಿ ಹಂಗಿದೆ ಹಿಂಗಿದೆ, ಸ್ವಲ್ಪ ಇದು ಮಾಡಿಸು ಅದು ಮಾಡಿಸು ಅಂತ. ಸೊ ಇಮಿಡಿಯೇಟ್ಲಿ ನಾನು ಗುರುಮೂರ್ತಿಗೆ ಇದು ಮಾಡ್ತೀನಿ, ಹಿಂಗಿದೆ ನೋಡಪ್ಪ. ಸೊ ದೇ ಯೂಸ್ ಟು ಕರೆಕ್ಟ್ ಮೀ. ಸಣ್ಣ ಏನೋ ಅದು ಕರೆಕ್ಷನ್, ದೊಡ್ಡ ಕರೆಕ್ಷನ್ ಅಲ್ಲ, ಸಣ್ಣ ಆ ಕಾಮ ಅಲ್ಲಿರೋದು ಇಲ್ಲಿರೋದು ಅಲ್ಲಿ ಇರುತ್ತಲ್ಲ ಅಂತ ಎಲ್ಲ ಕರೆಕ್ಷನ್ ಮಾಡಿದ್ವಿ. ಸೊ ಇಟ್ ಕೇಮ್ ಔಟ್ ಟು ದಿ ಬೆಸ್ಟ್. ಅಷ್ಟೇ. ಒಂದು ನಿಮಿಷ ಅವ್ರಿಗೆ ಕೊಡ್ತೀನಿ. ನಮ್ರತಾ. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ನಾನು ಮಾತಾಡ್ಬೇಕಂತ. ಓಕೆ, ಜಸ್ಟ್ ಒಂದೇ ವಿಷಯ, ಇದು ನಮ್ಮ ತಂದೆಯವರ ಡ್ರೀಮ್ ಪ್ರಾಜೆಕ್ಟ್. ಸೊ ಎಲ್ಲರಿಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಗೋ ವಾಚ್ ದ ಮೂವಿ ಅಂಡ್ ಐ ಆಮ್ ಶ್ಯೂರ್ ಯು ವಿಲ್ ಆಲ್ ಲೈಕ್ ಇಟ್. ಧನ್ಯವಾದಗಳು. ಓಕೆ, ಕರಣ್ ಅವ್ರೇನು ಬರ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಮ್ಮ ಹೇಳ್ದಂಗೆ ಫಸ್ಟ್ ನಮಗೆ ನಾಲೆಡ್ಜ್ ಇರಲಿಲ್ಲ. ಫಸ್ಟ್ ನಾವಪ್ಪ ಜೋಕ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಹೀಗೆ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಏನು ನೋಡಿದ್ರೆ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಹಾಗೆ ಇದು ಕೂಡ ಸಿನಿಮಾ ಕೂಡ ಮಾಡಬೇಕು ಅಂತ ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಸೊ ಸ್ಲೋಲಿ ದ ವೇ ಎವ್ರಿಥಿಂಗ್ ಟರ್ನ್ ಅಪ್. ಒಂದ್ಸತಿ ವಿ ವಾಚ್ಡ್ ವಿತೌಟ್ ವಾಯ್ಸ್ ಮನೆಯಲ್ಲಿ. ಸೊ ಹಾಗೆ ಸ್ವಲ್ಪ ಎಲ್ಲ ಎಮೋಷನ್ಸ್ ಟಚ್ ಆಯಿತು, ಚೆನ್ನಾಗಿ ಬಂದಿತ್ತು. ಸೊ ವಿತ್ ಸೌಂಡ್ ಇದು ಎಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಒಂದು ಹೋಪ್ ಇತ್ತು. ಸೊ ನನ್ನ ಕಾರಲ್ಲಿ ಬರೋವಾಗ ವಿ ಲಿಸನ್ ಟು ಆಲ್ ದಿ ಸಾಂಗ್ಸ್. ಕಾರಲ್ಲೇ ನಮಗೆ ಗೂಸ್ ಬಂಪ್ಸ್ ಬಂತು ಆ ಸೌಂಡಿಗೆ. ಬಟ್ ಹಿಯರ್ ಇಟ್ ವಾಸ್ 10 times more ಪವರ್ಫುಲ್. ಸೊ
ದಟ್ ವೇ ಮೇ ಬಿ ಇನ್ ಥಿಯೇಟರ್ ಇಟ್ ಬಿ ಯು ನೋ ಬೆಟರ್. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಂದ್ರೆ ಥಿಯೇಟರ್ಸ್ಗೆ ಹೋಗಿ ವಾಚ್ ಮಾಡಿ ಮೂವಿನ ಸಕ್ಸಸ್ ಮಾಡಿಸಿ. ಥ್ಯಾಂಕ್ ಯು ಶ್ರೇಷ್ಠ. So, since I got married, I know my father-in-law, he is very dedicated whatever he does. Whatever he does, he is very dedicated. And he will even work in his sleep. He is like, he never takes rest. And he wanted to work constantly. So, I would like to say that this made him to make a new step into the movies. So, and when I saw the trailer and the songs, and today is a big day as well because it's audio launch as well. So I would like to say the music director and other people have did very great job, very great job, because the movie, the dialogues, the script, everything is good, but when music adds, it comes into our life. So that's what I have seen in the trailer and the music. It has come out really super well, and everybody, the director, the hero, heroine, everybody in this movie has put their good job. All the very best. ಥ್ಯಾಂಕ್ ಯು. ಆಮೇಲೆ ಹೇಳಿ ಬಯಸ್ಕೊಂಡೆ ಅಂತ ಬಯಸ್ಕೊಂಡಿದ್ದೇನಿಲ್ಲ, ಹೇಳಿದ್ರು. ಬಟ್ ಏನಂದ್ರೆ ಒಂಥರ ಇದು ನ್ಯೂ ಫೀಲ್ಡ್ ಅಲ್ಲ ನಮಗೆ, ಸೊ ಆ ಟೆನ್ಷನ್ ಇರುತ್ತೆ ನಮಗೆ. ನನಗೆ ಯಾವಾಗ ಆ ಟೆನ್ಷನ್ ಕ್ಲಿಯರ್ ಆಯ್ತು ಅಂದ್ರೆ ಮೋಷನ್ ಪೋಸ್ಟರ್ ನೋಡಿದಾಗ, ಅದು ನೋಡಿದಾಗ ಅನ್ನಿಸ್ತು 100% ನಮ್ಮ ಮೂವಿ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ. ಆ ಭರವಸೆ ನನಗಿದೆ. ಎಲ್ಲಮ್ಮನ ಆಶೀರ್ವಾದ ಮತ್ತೆ ನಮ್ಮ ದೊಡ್ಡ ಬಸವೇಶ್ವರ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ ಅಂತ ಅನ್ಕೊಂತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಂಟೈರ್ ಪೋಲಾ ಫ್ಯಾಮಿಲಿಗೆ. ಥ್ಯಾಂಕ್ ಯು ವೆರಿ ಮಚ್. ಇದು ಸರ್, ನನಗೆ ನಮಸ್ಕಾರ, ಗುಡ್ ಈವ್ನಿಂಗು ಗುಡ್ ಮಾರ್ನಿಂಗ್ ಅಂತೇಳಿ ಅಭ್ಯಾಸ ಇಲ್ಲ. ಸಾಯಿರಾಮ್ ಅಂತೇಳಿ ಅಭ್ಯಾಸ. ನಾನು ಸಾಯಿರಾಮ್ ಅಂದ ತಕ್ಷಣ ಎಲ್ಲ ಸಾಯಿರಾಮ್ ಅಂತ ಹೇಳ್ತೀರಾ? ಸಾಯಿರಾಮ್ ಸಾಯಿರಾಮ್. ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ, ಕನ್ನಡ ಚಲನಚಿತ್ರ ನಿರ್ಮಾಪಕ, ಹಾಗೆ TV4 ಸುದ್ದಿವಾಹಿನಿ ಮಾಲೀಕ, ಹಾಗೆ ನಂದು ರಿಯಲ್ ಎಸ್ಟೇಟು, ಸುಮಾರು 9 ಬಿಸ್ನೆಸ್ ರನ್ನಿಂಗ್ ಇದೆ ಬೆಂಗಳೂರಲ್ಲಿ. ಪೋಲಾ ಪ್ರವೀಣ್ ಅವರು ಒಂದು ಜೋರು ಚಪ್ಪಾಳೆ ಹೊಡಿಬೇಕಿದೆ ಹೇಳಿದ ತಕ್ಷಣ. ನಮ್ಮ ಚಾನಲಿಂದ ರೀಸೆಂಟಾಗಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ತಗೊಂಡಿದ್ದಾರೆ. ಬಹಳ ಅದ್ಭುತವಾದ ವ್ಯಕ್ತಿಗಳನ್ನ ಒಂದು 10,000 ಜನದಲ್ಲಿ ಆಯ್ಕೆ ಮಾಡಿದಲ್ಲಿ ಇವರೊಬ್ರು ಅದರಲ್ಲಿ ಆಯ್ಕೆಯಾಗಿ ಬಂದು ಪ್ರಶಸ್ತಿ ತಗೊಂಡಿದ್ದಾರೆ. ಅವಾಗ ನನಗೆ ಇವ್ರ ಪರಿಚಯ ತುಂಬ ಡೌನ್ ಟು ಅರ್ತು, ತುಂಬ ಇಷ್ಟ ಆಯಿತು. ಆ ವ್ಯಕ್ತಿ ನೋಡಿದ ತಕ್ಷಣ ನನಗೆ ಪರಿಚಯ ಮಾಡ್ಕೋಬೇಕು ಅನ್ನಿಸ್ತು. ಲೈಫ್ ಲಾಂಗ್ ನನ್ನ ಫ್ರೆಂಡ್ ಆಗಿ ಇರಬೇಕು ಅಂತ ಅನ್ನಿಸ್ತು. ತುಂಬ ಒಳ್ಳೆ ಡೌನ್ ಟು ಅರ್ತ್ ವ್ಯಕ್ತಿತ್ವ ಇರುವಂಥ ಒಬ್ಬ ಮನುಷ್ಯ. ಈ ಫಿಲಮ್ ಮಾಡ್ತಾ ಇದ್ವಿ ಅಂತೇಳಿ ನನಗೆ ಪೋಸ್ಟ್ರು, ಆಮೇಲೆ ಮೋಷನ್ ಪೋಸ್ಟರ್ಸ್ ಎಲ್ಲ ಕಳಿಸ್ಕೊಟ್ರು. ಭಾಳ ನಾನು ಈಗ ನನ್ನೊಂದು ರೀಸೆಂಟಾಗಿ ಒಂದು ಫಿಲಮ್ ಮುಗಿಸಿ ರಿಲೀಸ್ ಮಾಡಿದೆ. ಈಗ ಕಂಟಿನ್ಯೂಸ್ ನನ್ನ 4 ಫಿಲಮ್ ಲೈನಲ್ಲಿದೆ. ಹೀರೋಯಿನ್ ಎಲ್ಲ ನೋಡಿದೆ, ಭಾಳ ಅದ್ಭುತವಾಗಿ ಮಾತಾಡೋರು. ನ್ಯೂ ಕಮರ್ಸ್ಗೆ ಅವಕಾಶ ಕೊಟ್ಟಾಗ ಹೊಸಬರಿಗೆ ತುಂಬ ಆಸೆ ಇರುತ್ತೆ ಏನಾದ್ರು ಮಾಡಬೇಕು ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪಿಕ್ಚರ್ ಹೆಸರಿದೆಯಲ್ಲ, ವೆರಿ ಅಟ್ರಾಕ್ಟಿವ್, ಎಳೆಯುತ್ತೆ. ಏನಾದರೂ ನೆಗೆಟಿವ್ ಇದ್ದಾಗ ಎಳೆಯುತ್ತಲ್ಲ, ಅದು ಎಳೆಯುತ್ತೆ, ಏನೋ ಐತಲ್ಲ ಇದ್ರೊಳಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಸ್ಪೆಷಲಿ ಈ ಫಿಲಮಲ್ಲಿ ರಾಘು ಇದಾರಲ್ಲ, ರಾಘು ನನಗೆ ಭಾಳ ತುಂಬ ಇಷ್ಟಪಡುವಂಥ ಒಬ್ಬ ಆರ್ಟಿಸ್ಟು, ಗಿಚ್ಚಿಗಿಲಿಗಿಲಿ. ಅವರು ಹೆಣ್ಣಿನ ಪಾತ್ರ ಮಾಡಿದಾಗ ಏನು ರಾಘು ಹೆಣ್ಣಿನ ಪಾತ್ರ ಮಾಡ್ತಾರೆ ಅಂತ ಕೆಲವರು ಮಾತಾಡೋದು ಇದೆ. ಗಂಡಿನ ಪಾತ್ರ ಮಾಡಿದಾಗ ಹೆಣ್ಣಿನ ಪಾತ್ರ ಎರಡೂ ಬಿಟ್ಟು ಮಧ್ಯದ ಪಾತ್ರ ಮಾಡಿದಾರಲ್ಲ, ಇದು ಚಾಲೆಂಜ್. ಇದರಲ್ಲಿ ಅವ್ರು ಏನಾರು ನಿರ್ಮಿಸ್ತರು ಅಂದರೆ ಆಮೇಲೆ ಯಾರು ಮಾತಾಡೋದೇ ಇಲ್ಲ. ಆಮೇಲೆ ನೀತು ಅವರು, ಬಿಗ್ ಬಾಸ್ ಖ್ಯಾತಿ ನೀತು ಅವರು ಅಭಿನಯಿಸಿದ್ದಾರೆ. ಇನ್ನು ಬೇರೆಯವರೆಲ್ಲ ನನಗೆ ಹೊಸ ಪರಿಚಯ ಗೊತ್ತಿಲ್ಲ. ಇವರಿಗೆಲ್ಲ ಒಂದು ಅವಕಾಶ ಕೊಟ್ಟು ನಮ್ಮ ಪೋಲಾ ಪ್ರವೀಣ್ ಅವರು, ಆಮೇಲೆ ನಮ್ಮ ಗುರುಮೂರ್ತಿ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ನಮ್ಮ ತಂದೆನೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು. ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತೇಳಿ. ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಬ್ಬ ನಿರ್ಮಾಪಕರಿಗೆ ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಹೋಗಿ ಮಾತಾಡಿ 2 ತಿಂಗಳು ಅವ್ರನ್ನ ಬ್ಯಾಕಪ್ ಮಾಡಿ
ಒಂದು ಪಿಕ್ಚರ್ ಮಾಡಿ ಈ ಲೆವೆಲಿಗೆ ತಗೊಂಡು ನಿಲ್ಲಿಸ್ಬೇಕು ಅಂದ್ರೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕಾಗುತ್ತೆ. ಅಂತ ವ್ಯಕ್ತಿಗೆ ಯಶಸ್ಸು ಸಿಗಬೇಕು, ಅಂತ ವ್ಯಕ್ತಿ ಬೆಳಿಬೇಕು, ಅಂಥವ್ರನ್ನ ನಾವೆಲ್ಲ ಬೆಳೆಸ್ಬೇಕು. ಇವತ್ತೇನಿದೆ OTT ಫ್ಲಾಮು, ಆಮೇಲೆ ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಥಿಯೇಟ್ರಿಗೆ ಹೋಗೋದು ಆಮೇಲೆ ಬರುತ್ತೆ ಬಿಡೋ, ನಾಳೆ OTT ಬರುತ್ತೆ ನೋಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿನೇ ಜಾಸ್ತಿ ಇರೋದ್ರಿಂದ ಈ ಮನಸ್ಥಿತಿಯಿಂದ ಆಚೆ ಬಂದು ಅಟ್ಲೀಸ್ಟ್ ಕನ್ನಡಿಗರು ಕನ್ನಡ ಚಲನಚಿತ್ರನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪೋಲ ಪ್ರವೀಣ್ ಅವರಿಗೆ, ಅವರು ಮೇಡಮ್ ಮಿಸಸ್ ಲಕ್ಷ್ಮಿ ಅವರು ಮನೇಲಿ ಹೆಂಡತಿ ಅಸ್ತು ಅಂದ್ರೆ ಮುಂದೆಲ್ಲ ಆಗದು. ಹೆಂಡತಿ ಅಪೋಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಆಂಕರ್ ಕೂಡ ಹೇಳ್ತಾ ಇದ್ರು, ಸ್ವಂತ ಅನುಭವ ಕೂಡ. ನಾವು ಮನೇಲಿ ಅವ್ರ ಸಪೋರ್ಟ್ ಇದ್ದು ಅವ್ರ ಸಹಕಾರ ಇದ್ರೆ ನಾವು ಮನೆಗೆ ಹೋದ ತಕ್ಷಣ ನಿಮ್ದೇ ಬರ್ಕೋಬಹುದು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅವ್ರ ಫೀಲ್ಡೇ ಬೇರೆ, 3 ಸ್ಟಾರ್ ಹೋಟ್ಲು ಓನರ್ ಅವರು. ಅವ್ರ ಮಗ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾರೆ, ಸುಮಾರು ಕಂಪನಿಗಳೆಲ್ಲ ಇದೆ. ಅದು ಬಿಟ್ಟು ಸಡನ್ ಆಗಿ ಫಿಲಮ್ ಬಂದಾಗ ಮನೇಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನನಗೂ ಸ್ಟಾರ್ಟಿಂಗ್ ಅಲ್ಲಿ ಆಗಿತ್ತು, ಅದು ಎಕ್ಸ್ಪೀರಿಯನ್ಸ್ ನನಗೂ ಅರ್ಥ ಆಗುತ್ತೆ. ಸಕ್ಸಸ್ ಆಗಲಿ, ಭಗವಂತ ಅವರಿಗೆ ಬಹಳ ದೊಡ್ಡ ಸಕ್ಸಸ್ ಮಾಡಿಕೊಳ್ಳಿ. ನಾನು ಮೊನ್ನೆ ಅವರಿಗೆ ಕೇಳಿದೆ, ಸರ್ ಈ ಪಿಕ್ಚರ್ ಒಂದು 100 ಕೋಟಿ ಸಂಪಾದನೆ ಮಾಡಿದ್ರೆ ನನಗೊಂದು 1 ಕೋಟಿ ಕೊಡಿ ಸರ್ ಅಂತ. ಸರ್ ಒಂದೇನು ಸರ್ 10 ಕೋಟಿ ಕೊಡ್ತೀನಿ ಅಂದ್ರು. ಅಂದ್ರೆ ಆ ವ್ಯಕ್ತಿಯಲ್ಲಿರುವಂತ ಒಂದು ಆತ್ಮವಿಶ್ವಾಸ, ಆ ಭಗವಂತ ಅವ್ರಿಗೆ ಕೊಟ್ಟಿರುವಂತ ಒಳ್ಳೆ ಗುಣ, ಎಲ್ಲಮ್ಮನ ಆಶೀರ್ವಾದದಿಂದ ಈ ಚಿತ್ರ 100 ಡೇಸ್ ಫಂಕ್ಷನ್ಗೆ ನಾನೇ ಬಂದು ಇದೇ ತರ ಮಾತಾಡಬೇಕು. ನಾನು ಮಾತಾಡಕ್ಕೆ ಭಗವಂತ ಸಾಯಿನಾಥ್ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳ್ಕೊಂತೀನಿ. ಜೈ ಸಾಯಿನಾಥ್. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ನಮ್ಮ ನಿರ್ಮಾಪಕರು ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸುತ್ತೇವೆ. ನಿರ್ದೇಶಕರು ಕೂಡ ವೇದಿಕೆಗೆ ಬರಬೇಕು. ಎಲ್ಲ ಮುಗಿಸಿ ನೋಡಲ್ಲ. ನಾವು ಗುರುಮೂರ್ತಿ ಸರ್ನ ನೀವು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೈಕಲ್ ಓಡಾಡ್ತಾ ಇರ್ತಾರೆ, ನಮಗೆ ಯಾವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.